ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದು ಮುಖ್ಯವಾಗಿ ಅನ್ಸಿದ್ದೇನಪ್ಪ ಅಂತಂದ್ರೆ, ಯಾವುದೇ ಒಂದು ವಿಚಾರ ಇರಲಿ SR ರೌಂಡ್ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಎಪಿಸೋಡ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರೋಮೋ ಅಂತೂ ಸಿಕ್ಕಾಪಟ್ಟೆಯಲ್ಲಿ ಕಿತ್ಕೊಂಡು ಹೋಗ್ತದೆ. ಜಾನ್ವಿ ಅವ್ರು ಏನೇ ಮಾತಾಡಿದ್ರು ಕೂಡ ಅದು ಸರಿ. ಬೇರೆಯವ್ರು ಯಾರಾದರೂ ಏನಾದರೂ ಮಾತಾಡಿದ್ರೆ, ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಅದು ತಮಾಷೆಗೆ ಮಾತಾಡಲಿ ಅಥವಾ ಸೀರಿಯಸ್ ಆಗಿ ಮಾತಾಡಲಿ, ಅದರಲ್ಲಿ ಕಾಮಿಡಿ ಇರುತ್ತೆ. ಬೇರೆಯವರು ಏನಾದರೂ ಕಾಮಿಡಿ ಮಾಡಿದ್ರೆ ಅದು ಟ್ರಾಜಿಡಿಯಾಗೆ ಕಾಣಿಸುತ್ತಾ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜನ ಪ್ರಶ್ನೆ ಕೂಡ ಇಲ್ಲಿ ಮಾಡ್ತಿದ್ದಾರೆ. ನಾನು ಕೂಡ ಒಂದು ವಿಡಿಯೋ ನೋಡಿದೆ. SR ರೌಂಡ್ ಕ್ವಶನ್ ಅಲ್ಲಿ ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಅಲ್ವಾ ಅಂತ ಅಂದ್ಬಿಟ್ಟು, ಹೌದು ಅಂತ ಇಲ್ಲಿ ಜಾನ್ವಿ ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ಎಕ್ಸ್ಪ್ಲೇಷನ್ ಕೊಡ್ತಾರಲ್ಲ ಅವರು, ಗಿಲ್ಲಿ ಅವ್ರಿಗೆ ಸೊಂಟ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಗಿಲ್ಲಿ ಅವ್ರ ಸೊಂಟದ ವಿಚಾರ ಇವ್ರಿಗೆ ಯಾಕೆ ಬೇಕು? ಅದೇ ಇಲ್ಲಿ ಅದಕ್ಕೆ ಕರೆಕ್ಟಾಗಿ ಹೇಳಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಸೊಂಟ ಬೇಕಾಗಿಲ್ಲ ಸರ್, ಕಂಠ ಇರಬೇಕು ಅಂತ ಹೇಳಿದ್ರಲ್ಲ ಗಿಲ್ಲಿ ಅವರು, ಕರೆಕ್ಟಾಗೆ ಇಲ್ಲಿ ಹೇಳಿದ್ರು. ಅದೇ ಇಲ್ಲಿ ಗಿಲ್ಲಿ ನಟ ಅವ್ರು ಬಂದ್ಬಿಟ್ಟು ಜಾನ್ವಿ ಅವ್ರಿಗೆ, ಸರ್ ಈ ಮನೆಯಲ್ಲಿ ಸೊಂಟನೇ ಇಲ್ಲ ಜಾನ್ವಿ ಅವ್ರಿಗೆ, ಎಲ್ಲಂದ್ರೆ ಅಲ್ಲಿ ಕುತ್ಕೊಂತಾನೆ ಇರ್ತಾರೆ, ನಿಂತ್ಕೊಂಡು ಕೆಲಸನೇ ಮಾಡಲ್ಲ, ಬರೀ ಮಲ್ಕೊಂಡೇ ಇರ್ತಾರೆ ಅಂತ ಹೇಳಿದ್ರೆ, ನಾನು ಹೇಳ್ತಿರೋದು ಸುಮ್ಮನೆ ಎಕ್ಸಾಂಪಲ್ ಆಗಿ. ಇಲ್ಲಿ ಯಾವ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದು, ಸ್ವಲ್ಪ ಎಲ್ಲರೂ ಕೂಡ ಇಲ್ಲಿ ಈ ಒಂದು ವಿಚಾರದ ಬಗ್ಗೆ ಹೇಳಿ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ತರ ಆದ ಒಂದು ಒಪಿನಿಯನ್ ಇರಲ್ಲ. ಈ ಗಂಡು ಮಕ್ಕಳು ಸೊಂಟದ ಬಗ್ಗೆ ಇವ್ರು ಮಾತಾಡೋದು ಒಂದು ನೆಸೆಸಿಟಿನೇ ಇಲ್ಲಿ ಇರಲಿಲ್ಲ. ಅದರಲ್ಲೂ ಕೂಡ ಸೂರಜ್ ಅವ್ರ ಬಗ್ಗೆ ಕೂಡ ಇಲ್ಲಿ ಹೇಳಿದ್ರು, ಗಂಡು ಮಕ್ಕಳು ಸತ್ತು ಹೆಣಗಳು ಇದ್ದಂಗೆ ಅಂತ ಇಲ್ಲಿ ಹೇಳಿದ್ರು. ನಿನ್ನೆ ರಿಷಾ ಅವರು ಇಲ್ಲಿ ಸುಮ್ಮನೆ ಕಾಮಿಡಿಯಾಗಿ ಇಲ್ಲಿ ಹೇಳಿದ್ದು, ಧ್ರುವಂತವ್ರ ನೋಡಿದ್ರೆ ವಾಮಿಟ್ ಬರುತ್ತೆ ಯಾಕಂತ ಅಂದ್ರಲ್ಲ, ಇದನ್ನ ಎಷ್ಟು ಸತಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಇದು ನಾನು ಹೇಳ್ತಿರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಶ್ನೆ ಸಿಕ್ಕಾಪಟ್ಟೆ ಎಲ್ಲರೂ ಮನಸ್ಸಲ್ಲೂ ಕೂಡ ಇಲ್ಲಿ ಬಂದಿರುತ್ತೆ. ಏನಪ್ಪ ನೆನ್ನೆ ಈ ರೀತಿಯಾಗಿ ರಿಷಾ ಅವರು ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ಬಿಟ್ರು, ಅದೇ ಇಲ್ಲಿ ಜಾನ್ವಿ ಅವ್ರು ಮಾತಾಡಿದ್ರೆ ಏನ್ ಬೇಕಾದ್ರೂ ಓಕೆನಾ ಅಂತ ಇಲ್ಲಿ ಕೇಳ್ತಾ ಇದಾರೆ. ತಮಾಷೆಯಾಗಿ ತಗೊಳ್ಳೋದು ಓಕೆ, ಬಟ್ ಇದು SR ನೋ ರೌಂಡು, ಇಲ್ಲಿ ಸಿಕ್ಕಾಪಟ್ಟೆ ನಕ್ಬಿಟ್ರು ಕಿಚ್ಚ ಸುದೀಪ್ ಸರ್ ಕೂಡ. ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರೋದು. ಅದರಲ್ಲೂ ಕೂಡ ಜಾನ್ವಿ ಅವರು ತುಂಬಾನೇ ಇಲ್ಲಿ ಹೇಳಿದ್ರು. ಸದ್ಯ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಇಲ್ಲಿ ಚರ್ಚೆ ಆಗ್ತದೆ. ಜಾನ್ವಿ ಅವರು ಈ ರೀತಿಯಾಗಿ ಮಾತಾಡಿದ್ರೆ ಓಕೆನಾ ಅಂತ ಅಂದ್ಬಿಟ್ಟು ನನಗೂ ಕೂಡ ಹಾಗೆ ಅನಿಸ್ತು. ಇಲ್ಲಿ SR ನೋ ರೌಂಡ್ ಅಲ್ಲಿ ಇಲ್ಲಿ ಗಂಡ್ ಮಕ್ಳು ಸ್ಟ್ರಾಂಗ ಹೆಣ್ಮಕ್ಳು ಸ್ಟ್ರಾಂಗ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಚರ್ಚೆ ಮಾಡಿದ್ರು. ಯಾಕಂತಂದ್ರೆ ವ್ಯಕ್ತಿತ್ವಗಳ ಟಾಸ್ಕ್ ಅಂತ ಕೊಟ್ಟಿದ್ರಲ್ಲ, ಅವಾಗ ಇಲ್ಲಿ ಹುಡುಗರು ಹುಡುಗಿರು ಇಬ್ರು ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರು. ಅದಕ್ಕೆ ಕೂಡ ಈ ಒಂದು ಕ್ವಶನ್ ಕೂಡ ಇಲ್ಲಿ ಬಂತು. ಹೌದು, ಈ ಒಂದು ಕ್ವಶನ್ ಕೇಳಿದ್ದು ಒಳ್ಳೇದೇ, ಬಟ್ ಒಪಿನಿಯನ್ ಕೊಡ್ಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಸೋಷಿಯಲ್ ಮೀಡಿಯಾ ಪವರ್ ಅಂತ ಎಲ್ಲರೂ ಕೂಡ ಇಲ್ಲಿ ಗೊತ್ತಿದೆ. ಕೆಲವೊಬ್ಬರಿಗೆ ಅವ್ರಿಗೆ ತಪ್ಪು ಅನ್ಸಿದ್ದನ್ನ ನೇರವಾಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಬಟ್ ಇದು ಕಾಮಿಡಿ ಅಲ್ಲ, ಇಲ್ಲಿ ಸೀರಿಯಸ್ ಆಗಿ ಕೇಳಿದ್ದು SR ರೌಂಡ್ ಕ್ವಶನ್ ಅಲ್ಲಿ. ಇಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಎಸ್ ಅಂತ ಒಪ್ಕೊಂಡ್ರು. ಇಲ್ಲಿ ಕಾಕ್ರೋಚ್ ಸುದಿಯವರು ಒಪ್ಕೊಳ್ಳಿಲ್ಲ. ಈ ಒಂದು ಸ್ಟೇಟ್ಮೆಂಟ್ ಅವರು ಕೂಡ ಇಲ್ಲಿ ಹೇಳಿದ್ರು. ಗೇಮ್ ಅಂತ ಬಂದಾಗ ಹುಡುಗಿರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಇಲ್ಲಿ ಸುದಿಯವರೇ ಹೇಳಿದ್ದು. ಬಟ್ ಕಿಚ್ಚ ಸುದೀಪ್ ಸರ್ ಮುಂದೆ ಇಲ್ಲಿ ಒಪ್ಕೊಳ್ಳಿಲ್ಲ. ಆದರೆ ಜಾನ್ವಿ ಅವರು ನನಗನ್ಸಿದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ತುಂಬಾ ಅತಿಯಾಗಿ ಮಾತಾಡಿದ್ರು ಅಂತ ಇಲ್ಲಿ ಅನಿಸ್ತು. ಹೌದು, ಹುಡುಗಿರು ಸ್ಟ್ರಾಂಗೇ ಇರಬಹುದು, ಇಲ್ಲ ಅಂತ ನಾನು ಇಲ್ಲಿ ಹೇಳ್ತಲ್ಲ. ಗೇಮ್ ಅಂತ ಕೊಟ್ಟಾಗ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಾರೆ. ಇಲ್ಲಿ ಈ ಒಂದು ವಿಚಾರ ಬಂದಾಗ ಹುಡುಗಿರು ಯಾವತ್ತೂ ಕೂಡ ಬಿಟ್ಕೊಡೋದೇ ಇಲ್ಲ. ಹೌದು, ನಾನು ಡಮ್ಮಿ ಅಂತ ಯಾರು ಹೇಳ್ಕೊಡಕ್ಕೆ ಇಷ್ಟಪಡ್ತಾರೆ ಹೇಳಿ? ಯಾರು ಕೂಡ ಇಲ್ಲಿ ಹೇಳಕ್ಕೆ ಇಷ್ಟನೇ ಪಡಲ್ಲ. ನೀವು ಹುಡುಗರನ್ನ ಕೇಳಿದ್ರೆ ಹುಡುಗರು ಸ್ಟ್ರಾಂಗ್ ಅಂತ ಹೇಳ್ಕೊಂತಾರೆ, ಹುಡುಗಿರ್ನ ಕೇಳಿದ್ರೆ ಹುಡುಗಿ ಸ್ಟ್ರಾಂಗ್ ಅಂತ ಇಲ್ಲಿ ಹೇಳ್ತಾರೆ. ಯಾರೋ ಒಬ್ಬೊಬ್ರು ಸ್ವಲ್ಪ ಎರಡೂ ಕಡೆನೂ ಕೂಡ ಕರೆಕ್ಟಾಗಿ ಮಾತಾಡೋರು ಇರ್ತಾರೆ. ಬಟ್ ಗೇಮು ಅಂತ ಬಂದಾಗ ತುಂಬಾ ಚೆನ್ನಾಗಿ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಆಡಿದ್ದಾರೆ. ಆದರೆ ಸೊಂಟದ ವಿಚಾರ ಯಾಕೆ ಹೋಗ್ಬೇಕಿತ್ತು? ಏನೋ ಅವರು ಬಾಡಿ ಮಾಡಿಲ್ಲ ಸರ್, ಬಾಡಿ ಸರಿ ಇಲ್ಲ, ಸಣ್ಣಗವ್ರೆ, ಹಾಗೆ ಹೀಗೆ ಮಾತಾಡಿದ್ರೆ ಓಕೆ. ಆದರೆ ಸೊಂಟನೇ ಇಲ್ಲ, ಇಲ್ಲಿ ರಘುರ್ ತೊಡೆ ಮೇಲೆ ಹೋಗಿ ಮಲಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಗಿಲ್ಲಿ ಅವರು ಅಧಿಕ ಪ್ರಸಂಗತನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬೈದಿದ್ರು. ಮತ್ತೆ ಅತಿರೇಕ ಮಾಡ್ತಾರೆ ಅಂತ ಕೂಡ ಗಿಲ್ಲಿ ಅವ್ರಿಗೆ, ರಕ್ಷಿತ್ ಅವ್ರಿಗೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಬೈದಿದ್ರು. ಜಾನ್ವಿ ಅವರು ಇದೆಲ್ಲ ಮಾತಾಡಿದ ತಕ್ಷಣ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ಬೇಕಿತ್ತು, ಸ್ವಲ್ಪ ನೀವು ಏನ್ ಮಾತಾಡಿದ್ರಿ, ಸ್ವಲ್ಪ ಒಂದು ಲೈನ್ ನ ಕ್ರಾಸ್ ಮಾಡಿದ್ರಿ, ಬಾರ್ಡರ್ ಕ್ರಾಸ್ ಮಾಡಿದ್ರಿ, ಮತ್ತೆ ಅತಿರೇಕ ಅನಿಸ್ತು, ಮತ್ತೆ ಅಧಿಕ ಪ್ರಸಂಗತನ ಅನಿಸ್ತು ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರೋದು. ಇಲ್ಲಿ ನಾನು ಕೇಳಿದ ಟಾಪಿಕ್ ಏನು, ನೀವು ಮಾತಾಡಿದ ಟಾಪಿಕ್ ಏನು ಅಂತ ಕೂಡ ಕೇಳಿದ್ರೆ ತುಂಬಾನೇ ಚೆನ್ನಾಗಿರೋದು. ಒಟ್ಟಿನಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಇಲ್ಲಿ ಆಗ್ತದೆ. ಅವ್ರು ಯಾಕೆ ಇವ್ರ ಬಗ್ಗೆ ಈ ರೀತಿಯಾಗಿ ಮಾತಾಡಿದ್ರು? ಇಲ್ಲಿ ಬಿಗ್ ಬಾಸ್ ಮನೇಲಿ ಇರೋರು ಅಂದ್ರೆ ಹುಡುಗರು ಥಿಂಕಿಂಗ್ ಆತರ ಇದೆಯಂತೆ, ಬಟ್ ಇಲ್ಲಿ ಹುಡುಗರು ಅಂತ ಅನ್ಸಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಈ ಒಂದು ಸ್ಟೇಟ್ಮೆಂಟ್ ಅವ್ರು ಹೇಳಿದ್ರು, ಕಾಮಿಡಿ ರೀತಿಲೇ ತಗೊಂಡ್ರು. ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಬಿದ್ದು ಇಲ್ಲಿ ನಕ್ಕಿದ್ರು. ಇದಕ್ಕೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದು ಇಲ್ಲಿ ಗಿಲ್ಲಿ ನಟ ಅವರು. ಆದರೆ ಅದನ್ನ ಆಮೇಲೆ ಇಲ್ಲ ಸರ್, ಸೊಂಟನೂ ಬೇಡ ಕಂಠನೂ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಸುಮ್ಮನೆ ಆಗ್ಬಿಟ್ರು. ಸದ್ಯ ಇವತ್ತಿನ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ತುಂಬಾ ಬೇರೆ ಬೇರೆ ಪಾಯಿಂಟ್ಸ್ ಕೂಡ ಪ್ರೋಮೋದಲ್ಲಿ ತೋರಿಸ್ಬೋದಿತ್ತು. ಬಟ್ ಜಾನ್ವಿ ಅವ್ರನ್ನ ಇಲ್ಲಿ ಹೈಲೈಟ್ ಮಾಡಕ್ ತೋರಿಸೋದು ಅಥವಾ ಏನಕ್ಕೆ ತೋರಿಸಿದ್ರೆ ಗೊತ್ತಿಲ್ಲ. ಪ್ರೋಮೋದಲ್ಲಿ ಎಪಿಸೋಡ್ ನೋಡಿದಾಗೂ ಕೂಡ ಅದೇ ರೀತಿಲಿ ಇತ್ತು. ಕೆಲವೊಂದ್ಸತಿ ಪ್ರೋಮೋದಲ್ಲೇ ಬೇರೆ ಇರುತ್ತೆ, ಎಪಿಸೋಡ್ ನೋಡಿದಾಗೆ ಬೇರೆ ಇರುತ್ತೆ. ಬಟ್
ಇಲ್ಲಿ ಏನ್ ಮಾತಾಡಿದ್ರು ಅದನ್ನೇ ಇಲ್ಲಿ ಕ್ಲೀನ್ ಆಗಿ ತೋರಿಸಿದ್ರು, ಬಟ್ ಸ್ವಲ್ಪ ಅತಿರೇಕವಾಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಸ್ಟ್ರಾಂಗ್ ಇದ್ರೆ ಹೌದು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಬೇಕು, ಬೇರೆ ಒಂದು ವಿಚಾರನ ಎಲ್ಲೋ ಕನೆಕ್ಟ್ ಮಾಡಬಾರ್ದು. ಜಾನ್ವಿ ಅದೇ ರೀತಿ ಕನೆಕ್ಟ್ ಮಾಡಿದ್ರು ಅಂತ ಇಲ್ಲಿ ಅನ್ಸುತ್ತೆ. ಮಾಡೋರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ, ಮೇನ್ ಆಗಿ ಅವ್ರಿಗೆ ಇಲ್ಲಿ ಬುದ್ಧಿ ಇಲ್ಲ. ಯಾವೊಂದು ವಿಚಾರ ಯಾವ ವಿಚಾರಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಇನ್ನು ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆದಾಗ ಫಸ್ಟ್ ಇಲ್ಲಿ ನಿನ್ನೆ ಏನೊಂದು ವಿಚಾರ ಆಯ್ತು ಅದ್ರ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಇಲ್ಲಿ ನಿಜವಾಗ್ಲೂ ಕೂಡ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ರಘು ಅವ್ರನ್ನ ನಾಮಿನೇಟ್ ಮಾಡಿದ್ನಲ್ಲ, ನಿಜವಾಗ್ಲೂ ಕೂಡ ಅವ್ರು ಹೊರಗಡೆ ಹೋಗ್ಬಾರ್ದು ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಮಾಡುವವ್ರ ಹತ್ರ ಇಲ್ಲಿ ಹೇಳ್ತಾ ಇರ್ತಾರೆ. ಅವರು ಕೊರಗ್ತಾನೆ ಇದ್ದಾರೆ, ಅವರು ತಪ್ಪು ಮಾಡಿದ್ದಾರೆ, ಹೌದು ಅವ್ರು ಒಪ್ಕೊಂತ ಇದ್ದಾರೆ ನಿಜ. ಕೆಲವೊಬ್ರು ನೀವು ನೋಡ್ಬೋದು ಎಂತ ಬಂಡ ಧೈರ್ಯ ಅಂತಂದ್ರೆ ಜಾನ್ವಿ ಅವರು ಅಶ್ವಿನಿ ಅವರು ಇಲ್ಲಿ ಮಾತಾಡ್ತಾರೆ. ಇಲ್ಲಿ ರಕ್ಷಿತ್ ಅವ್ರಿಗೆ ಬೈದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಇಲ್ಲಿ ಹೇಳ್ತಾರೆ. ಅದಕ್ಕೆ ನೋಡಿ ಇವತ್ತ ಎಂಡಿಂಗ್ ಎಪಿಸೋಡ್ ಅಲ್ಲಿ ಅವ್ರ ಕಣ್ಣಲ್ಲಿ ನೀರು ಕೂಡ ಇಲ್ಲಿ ಹಾಕಿದ್ದು, ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಅವರು ಮಾಡಿದ್ದು ಏನು ಡ್ರಾಮಾ ಅನ್ಸ್ಬಿಡ್ತು ಕೆಲವೊಂದ್ಸತಿ. ಇಲ್ಲಿ ನಾಮಿನೇಟ್ ಆಗಿದ್ರು ಅಳ್ತಾರೆ, ಸೇವ್ ಆಗಿದ್ರು ಕೂಡ ಇಲ್ಲಿ ಅಳ್ತಾರೆ. ಬಟ್ ಆದ್ರೆ ಇಲ್ಲಿ ರಕ್ಷಿತ್ ಅವರಂತೂ ನಿಜವಾಗ್ಲೂ ಅವ್ರು ಹೇಳಿದ್ರು ಮಾಡೋರ ಹತ್ರ ಹೋಗ್ಬಿಟ್ಟು, ಇಲ್ಲ ಅವ್ರು ಹೋಗ್ಬಾರ್ದು, ನಾನು ಹಾರ್ಟ್ಲಿ ಹೇಳ್ತಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ತುಂಬಾ ಅತಿಯಾಗಿ ಮಾತಾಡಿದ್ದು ಅಶ್ವಿನಿ ಗೌಡ ಅವರು. ಯಾಕಂದ್ರೆ ರಕ್ಷಿತ್ ಅವರು ನಿನ್ನೆ ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಂಡ್ಬಿಟ್ಟಿದ್ರಲ್ಲ ಕಿಚ್ಚ ಸುದೀಪ್ ಸರ್, ಅದಕ್ಕೆ ಇಲ್ಲಿ ಇವ್ರಿಬ್ರು ತುಂಬಾನೇ ಖುಷಿಯಾಗಿದೆ. ಅವರಿಬ್ರು ಮಾತಾಡೋದ್ರಲ್ಲಿ ಇಲ್ಲಿ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಇವ್ರಿಬ್ರಿಗೂ ಖುಷಿ ಆಗಿದೆ ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಬಾಯಿ ಬಿಟ್ಟೆ ಇಲ್ಲಿ ಹೇಳಿದ್ರು. ಅಶ್ವಿನಿ ಅವರು ಕೂಡ ಹೌದು ಅಂತ ಕೂಡ ಇದಕ್ಕೆ ಹೇಳಿದ್ರು. ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ ಯಾರಾದ್ರೂ ನಂತರ ಇಲ್ಲಿ ಇಮಿಟೇಟ್ ಮಾಡ್ಬಿಟ್ಟು ತೋರಿಸಿ ಅಂತ ಅಂದ್ಬಿಟ್ಟು. ಇಲ್ಲಿ ಸುದೀಪ್ ಅಷ್ಟೊಂದು ಚೆನ್ನಾಗಿ ಇಲ್ಲಿ ಮಾಡ್ಲಿಲ್ಲ. ಅವ್ರು ಇಲ್ಲಿ ಹೇಳಿದ್ರು ಯಾಕಂದ್ರೆ ನಾಮಿನೇಟ್ ಆಗಿದ್ದೀನಿ ಸರ್, ಸ್ವಲ್ಪ ಟೆನ್ಷನ್ ಇದೆ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವರಂತೂ ಸಕ್ಕದಾಗಿ ಮಸ್ತಾಗಿ ಇಲ್ಲಿ ಮಾಡಿ ತೋರಿಸಿದ್ರು. ಇದೇ ತರ ಸೇಮ್ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಲೈವ್ ಅಲ್ಲೂ ಕೂಡ ಇದು ಬಂದಿತ್ತು. ಎಪಿಸೋಡ್ ಅಲ್ಲಿ ಪ್ರಸಾರ ಆಗ್ಲಿಲ್ಲ, ಲೈವ್ ಅಲ್ಲಿ ಬಂದಿತ್ತು. ಇಲ್ಲಿ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಈ ರೀತಿಯಾಗಿ ಮಾತಾಡ್ತಾ ಇರ್ತಾರೆ, ಮತ್ತೆ ಈ ತರ ಕ್ವಶನ್ಗಳು ಕೇಳ್ತಿರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಈ ತರ ಮಾಡಿ ತೋರಿಸಿದ್ರು, ಸಖತ್ತಾಗಿ ಮಾಡಿದ್ರು. ಬಟ್ ಇವತ್ತಿನ ಎಪಿಸೋಡ್ ಅಲ್ಲೂ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಮಾಡಿದ್ರು. ಇಲ್ಲಿ ನೋಡಿ ನಾನು ಕೂಡ ಇಲ್ಲಿ ಹೇಳಿದೆ, ಕೆಲವೊಂದ್ಸತಿ ಏನ್ ಅನಿಸ್ತದೆ ಅಂತಂದ್ರೆ ಫ್ರೆಂಡ್ಶಿಪ್ ಇರ್ಲಿ ಏನೇ ಇರ್ಲಿ ಬಾಂಡಿಂಗ್ ಚೆನ್ನಾಗಿದೆ, ಬಟ್ ಪ್ರತಿ ಸತಿ ಕೂಡ ಇಲ್ಲಿ ಅವ್ರು ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂತ ಅಪ್ಸರ ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ, ಐ ಲವ್ ಯು ಡಿಯರ್ ಕಾವು ಅಂತ ಇಲ್ಲಿ ಪ್ರಪೋಸ್ ಮಾಡ್ದಂಗೆ ಅನಿಸ್ಬಿಡ್ತು ನನಗೇನೋ. ಯಾಕಂತಂದ್ರೆ ಹೌದು ಹಾಡಲ್ಲಿದೆ ಅದು, ಬಟ್ ಇದು ಎರಡನೇ ಸತಿ ಇಲ್ಲಿ ಹೇಳಿದವರು ಕೂಡ. ಮತ್ತೆ ಇಲ್ಲಿ ಇದಾಗಿದ ತಕ್ಷಣನೇ ಅವ್ರಿಗೆ ಇವರಿಬ್ಬರಿಗೆ ಕಾವ್ಯ ಅವ್ರಿಗೆ ಇಲ್ಲಿ ಹೇಳ್ತಾರೆ ಗಿಲ್ಲಿ ಅವ್ರ ತರ ಮಾಡಿ ತೋರಿಸಿ ಅಂತ ಅಂದ್ಬಿಟ್ಟು. ಅವ್ರು ಒಪ್ಪಲ್ಲ, ಬಟ್ ಆದ್ರೂ ಕೂಡ ಇಲ್ಲಿ ಮಾಡಿಸಿದ್ರು. ಏನಕ್ಕೆ ಅಂತಂದ್ರೆ ಈ ಒಂದು ಪೇರ್ನ ನೋಡೋಕೆ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಇವರು ಯಾವ ರೀತಿ ಮಾಡ್ತಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಿತ್ತಲ್ವಾ. ಸದ್ಯ ಇದನ್ನು ಮಾಡಿಸಿ ತುಂಬಾನೇ ಚೆನ್ನಾಗಿತ್ತು. ಕಾವ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು, ಗಿಲ್ಲಿಯವರು ಕೂಡ ಇಲ್ಲಿ ಕಾವ್ಯ ಅವ್ರ ತರ ತುಂಬಾ ಚೆನ್ನಾಗಿ ಇಲ್ಲಿ ಮಾಡಿ ತೋರಿಸಿದ್ರು. ಇಲ್ಲೂ ಕೂಡ ನೋಡಿ ಇಬ್ರು ಕೂಡ ಮಾಡ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ ಅವರು ಓಂ ಸಿನಿಮಾದು ಒಂದು ಇದನ್ನ ಪ್ರೋಮೋದಲ್ಲೂ ಬಿಟ್ಟಿದ್ರು, ಮತ್ತೆ ಇಲ್ಲಿ ಎಪಿಸೋಡಲ್ಲೂ ಕೂಡ ಪ್ರಸಾರ ಮಾಡಿದ್ರು. ಇಲ್ಲಿ ಹೇಳ್ತಾರೆ ಐ ಲವ್ ಯು ಅಂತ ಮಾತಾಡ್ತಾರಲ್ಲ, ಆ ಒಂದು ಟೈಮಲ್ಲೇ ಇಲ್ಲಿ ಪ್ರಪೋಸ್ ಮಾಡಿದ್ದು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದೇ ರೀತಿ ಮಾಡಿ ತೋರಿಸಿ ಅಂತ ಹೇಳಿದ್ದು. ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರಾದಾಗ ಇಲ್ಲಿ ಹೇಳ್ತಾರೆ, ಕಾವ್ಯ ಅವ್ರ ಮನಸ್ಸಲ್ಲಿ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲೂ ಕೂಡ ಒಂದು ಪ್ರಪೋಸ್ ಮಾಡೋ ರೀತಿಯಲ್ಲೇ ಇಲ್ಲಿ ಮಾಡಿ ತೋರಿಸಿದ್ರು. ಬಟ್ ಇದು ಸೀರಿಯಸ್ ಆಗಿ ಮಾಡಿದ್ರೆ ತಮಾಷೆಯಾಗಿ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಈ ಒಂದು ಪೇರ್ ನೋಡೋಕ್ಕೆ ಅವರಿಬ್ರು ಬಂದಿದ ತಕ್ಷಣ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಕ್ವಾಟ್ಲೆ ಆಗಲಿ ತೀಟ್ಲೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಇಬ್ರದ್ದು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ಬಾರ್ದು ಅಷ್ಟೇ, ಯಾಕಂದ್ರೆ ಸ್ವಲ್ಪ ಸೀರಿಯಸ್ ಆಗಿದ್ದಕ್ಕೆ ಇವರಿಬ್ರು ಮಾತು ಕೂಡ ಇಲ್ಲಿ ಆಡೋದನ್ನ ಬಿಟ್ಟಿದ್ರು. ಈ ಒಂದು ಎಪಿಸೋಡ್ ಅಲ್ಲಿ ತುಂಬಾ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಿದ್ದು ಅಂತಂದ್ರೆ ನಿನ್ನೆ ಎಪಿಸೋಡ್ ಸಿಕ್ಕಾಪಟ್ಟೆ ಇಲ್ಲಿ ಬೈಸ್ಕೊಂಡ್ಬಿಟ್ಟಿದ್ರು. ಬಟ್ ಗಿಲ್ಲಿ ನಟ ಅವರಂತೂ ತುಂಬಾ ಚೆನ್ನಾಗಿ ಇಲ್ಲಿ ಯಾರ್ದನ ಒಂದು ಆತರ ಇಮಿಟೇಟ್ ಮಾಡಿ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ನೋಡ್ಬೋದು ಸೇಮ್ ಕಿಚ್ಚ ಸುದೀಪ್ ಸರ್ ಯಾವ ರೀತಿ ಮಾಡ್ತಾ ಇರ್ತಾರೋ, ಈ ವಾಯ್ಸ್ ಬೇಸ್ ಬೇರೆ ತರ ಇದೆ, ಬಟ್ ಅವ್ರು ಮಾಡಿದ ಆಕ್ಷನ್ ಆಕ್ಟಿವಿಟಿ ಇರ್ಬೋದು, ಏನೇ ಇರ್ಬೋದು ಚಟುವಟಿಕೆಗಳು, ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನೇನ್ ಮಾಡ್ತಾ ಇರ್ತಾರೆ, ಕೈಯಲ್ಲಿ ಆತರ ಒಂದು ಚೈನ್ ಇಟ್ಕೊಂಡು ಅಲ್ಲಾಡ್ಸೋದಿರ್ಬೋದು, ಎಲ್ಲಾರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಮಾಡಿದ್ರು. ಹೇಳ್ಬೇಕು ಅನಿಸ್ತು, ಹೇಳ್ದೆ, ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ ಅಂತ ಇಲ್ಲಿ ಹೇಳಿದ್ರ ಇಲ್ಲಿ ಹೇಳ್ತಾನೆ ಇರ್ತಾರೆ ಕಿಚ್ಚ ಸುದೀಪ್ ಸರ್ ಕೂಡ. ಅದನ್ನೇ ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಮಾಡಿ ತೋರಿಸಿದ್ದು. ಇದಾಗಿದ್ದ ತಕ್ಷಣ ಒಂದು ಬಟ್ಟೆ ಒಗೆಯೋ ಟಾಸ್ಕ್ ಕೊಟ್ಟಿದ್ರು, ಇಲ್ಲಿ ಒಗ್ದಿರ್ಲಿಲ್ಲ. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ ಸ್ವಲ್ಪ ನೋಡಿ ಇಲ್ಲಿ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರು, ಇಲ್ಲಿ ಬಟ್ಟೆ ಒಗೆಯಿಲ್ಲ ಅಂತ ಕೂಡ ಇಲ್ಲಿ ನಾಮಿನೇಟ್ ಮಾಡ್ಬಿಡ್ತಾರೆ ಸರ್ ಅಂತ ಹೇಳ್ಬಿಟ್ಟು. ಹೌದು ಬಿಗ್ ಬಾಸ್ ಮೇಲೆ ಅದೇ ರೀತಿ, ಅದು ಗಿಲ್ಲಿ ಅವ್ರ ಮೇಲೆ ಯಾರ ಮೇಲೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಗಿಲ್ಲಿ ಅವ್ರನ್ನ ಈ ರೀತಿ ಮಾಡ್ಬಿಡ್ತಾರೆ. ಬಟ್ಟೆ ಒಗೆಯಕ್ಕೆ ಹೇಳಿದ್ರು ಸರ್, ನೀವೇ ಇಲ್ಲಿ ಹೇಳಿದ್ರೆ ಆದ್ರೂ ಕೂಡ ನಾನು ಬಟ್ಟೆ ತಗೊಂಡು ಒಗಿಲಿಲ್ಲ ಅವರು ಅಂತ ಅಂದ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಾ ಇದಾರೆ ನಿನ್ನೆಯಿಂದ. ಅವ್ರ ಮುಖದಲ್ಲಿ ನೋಡ್ಬೋದು ಸ್ವಲ್ಪ ಚೇಂಜಸ್ಗಳು ಇಲ್ಲಿ ಕಾಣಿಸಿದೆ, ಸ್ವಲ್ಪ ಸೀರಿಯಸ್ನೆಸ್ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಸುತ್ತೆ. ಮತ್ತೆ ಮೆಣಸಿನ್ಕಾಯಿ ತಿನ್ನೋ ಟಾಸ್ಕ್ ಅಲ್ಲಿ ಇಲ್ಲಿ ಧ್ರುವಂತವ್ರು ಮಾಡಿದ್ರು. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನನಗಂತೂ ನೋಡಿ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು. ಏನಕ್ಕೆ ಅಂತಂದ್ರೆ ಅವರು ಒಂದು ಆಕ್ಷನ್ ಮಾಡಿದ್ದಾರೆ, ರಿಯಾಕ್ಷನ್ ಆಗಲಿ ಆಕ್ಷನ್ ಆಗಲಿ ಅವ್ರದ್ದು ಯಾವ ರೀತಿ ಇತ್ತು ಅಂತಂದ್ರೆ ಅಲ್ಲಿ ಮಾಡಿರೋ ಒಂದು ಆಕ್ಷನ್ ಇಲ್ಲಿ ಬಂದ್ಬಿಟ್ಟು ಮಾಡಿ ತೋರ್ಸಕ್ ಆಗ್ಲಿಲ್ಲ. ಅದಕ್ಕೆ ಆ ಒಂದು ವಿಟಿ ತೋರಿಸ್ಬೇಕಿತ್ತು ಇವ್ರದ್ದು. ಕಲ್ಪನಾ ಫಿಲಮ್ ಅಲ್ಲಿ ಇಲ್ಲಿ ಉಪೇಂದ್ರ ಒಂದು ಡೈಲಾಗ್ ಹಾಕ್ಬಿಟ್ಟು ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿ ಮಾಡಿ ತೋರಿಸು ಅಂದಾಗ ಅಲ್ಲಿ ಮಾಡಿದ್ರು. ಇಲ್ಲಿ ಸ್ಪೇಸ್ ಕೊಡಲ್ಲ ಮಾತಾಡಕ್ಕೆ ಅಂತ ಇಲ್ಲಿ ಹೇಳಿದ್ರು ಧ್ರುವಂತರು. ಅದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟರು ಕೂಡ ಏನು ಕೂಡ ಮಾಡ್ಲಿಲ್ಲ, ಏನು ಕೂಡ ಕಿಸಿಲಿಲ್ಲ ಅಂತಾನೆ ಇಲ್ಲಿ ಹೇಳ್ಬೋದು. ಇಲ್ಲಿ ನೋಡಿ ರಕ್ಷಿತ್ ಅವ್ರು ಹೇಳ್ತಾರೆ ಮೆಣಸಿನ್ಕಾಯಿ ತರಿಸ್ಲಾ ಅಂತ ಹೇಳಿದಕ್ಕೆ
ರಕ್ಷಿತ್ ಅವ್ರು ಹೇಳ್ತಾರೆ ಇಲ್ಲಿ ಮೆಣಸಿನ್ಕಾಯಿ ಇಲ್ಲ ಸರ್, ಮೆಣಸಿನ್ಕಾಯಿ ಪುಡಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅಂದ್ರೆ ಖಾರ ಪುಡಿ ಇರುತ್ತಲ್ಲ ಅದಿದೆ ಅಂತ ಇಲ್ಲಿ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಯ್ತು ಬಿಡಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ. ಆದ್ರೆ ಏನಾಗುತ್ತೆ ಅಂತಂದ್ರೆ ಎಂತ ಗೊತ್ತುಂಟ ಗಾಯ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ತುಂಬಾ ಅಸಹ್ಯವಾಗಿ ಮಾಡಿ ತೋರಿಸ್ರು. ನಿಜವಾಗೂ ಕೂಡ ನನಗಂತೂ ಒಂದು ಚೂರು ಕೂಡ ಇಲ್ಲಿ ಇಷ್ಟ ಆಗ್ಲಿಲ್ಲ. ಅಣ್ಣ ತಂಗಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು, ಅವ್ರ ಅಣ್ಣ ಇವ್ರು ತಂಗಿ ಅಂತ ಹೇಳ್ಕೊಂಡಿದ್ರು. ಬಟ್ ಇವರು ಒಂದು ಪ್ಲೇ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ದಾರೆ. ಇದು ರಕ್ಷಿತ್ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ಬಟ್ ಇಲ್ಲಿ ಧ್ರುವಂತವ್ರಿಗೆ ಏನೊಂದು ಸ್ಪೇಸ್ ಸಿಕ್ಕಿರ್ಲಿಲ್ವಾ, ಈ ವಾರ ಸಖತ್ತಾಗಿ ಸ್ಪೇಸ್ ಸಿಕ್ಕಿದೆ, ಕ್ಲಾಸು ಕೂಡ ಇಲ್ಲಿ ಸಿಕ್ಕಿದೆ. ಅದನ್ನ ತಿದ್ದುಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. SR ರೌಂಡ್ ಅಲ್ಲಿ ಟೋಟಲ್ 3 ಕ್ವಶನ್ ಕೇಳ್ತಾರೆ. 2 ಕ್ವಶನ್ ತುಂಬಾನೇ ಚೆನ್ನಾಗಿತ್ತು. ಒಂದು ಕ್ವಶನ್ ಅಂತೂ ಇಲ್ಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಕೇಳಿದಾಗ ಜಾನ್ವಿಯವರೊಂದು ಸಿಕ್ಕಾಪಟ್ಟೆ ಇಲ್ಲಿ ಓವರ್ ಆಗಿ ಆಡಿದ್ರು. ಅದಾಗಿದ ತಕ್ಷಣ ಇಲ್ಲಿ ಗಿಲ್ಲಿ ಅವರು ಮಾತಿಗೆ ಮಾತ್ರ ಸೀಮಿತ, ಮತ್ತೆ ಇಲ್ಲಿ ಟಾಸ್ಕ್ ಅಂತ ಬಂದ್ರೆ 0 ಅಂತ ಇಲ್ಲಿ ಹೇಳಿದ್ರು. ಇದನ್ನ ಮಾತಾಡ್ಕೊಂಡಿದ್ರು, ಅದನ್ನ ಒಪ್ಕೊಂಡ್ರು ಇಶಾ ಅವ್ರು ಕೂಡ. ಇಲ್ಲಿ ಅವ್ರೇನೋ ಹಾಗೆ ಅನ್ಸಲ್ಲ ಸರ್, ಸ್ವಲ್ಪ ಸೀರಿಯಸ್ ಆಗಿ ಆಡ್ತಾರೆ ಟಾಸ್ಕ್ ನ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರು ಹೇಳಿದ್ರು. ನೋಡಿ ಅವ್ರ ಅಬ್ಸರ್ವೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಗಿಲ್ಲಿ ಅವರು ಯಾವ ರೀತಿ ಇರ್ತಾರೆ, ಯಾವ ರೀತಿ ಆಟ ಆಡ್ತಾರೆ, ಮತ್ತೆ ಇಲ್ಲಿ ಅವ್ರು ಬೇಜಾರಾದಾಗ ಯಾವ ರೀತಿ ಇರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬೇರೆಯವರೆಲ್ರಿಗೂ ಕೂಡ ಕಾಮಿಡಿ ಅನ್ನಿಸ್ಬೋದು, ಬಟ್ ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಕಾವ್ಯ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಿದೆ. ಬಟ್ ಆದ್ರೆ ಅವ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತದೆ. ಬೇರೆಯವ್ರಿಗೆಲ್ಲ ಅದು ಕಾಮಿಡಿ ಅನ್ನಿಸ್ತದೆ. ಟಾಸ್ಕ್ ಅಂತ ಬಂದಾಗ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಎಫರ್ಟ್ ಆಗ್ತಾ ಇದ್ದಾರೆ. ಒಬ್ಬರಿಂದನೇ ಇಲ್ಲಿ ಗೆಲ್ಲಕ್ಕಂತೂ ಚಾನ್ಸೇ ಇಲ್ಲ. ಯಾವ್ದಾರ ಒಂದು ಗೇಮು ಈಗ 4 ಜನ ಬಿಟ್ಟಾಗ, ಎಕ್ಸಾಂಪಲ್ ಇವಾಗ ಗಿಲ್ಲಿಯವ್ರು ಆಡಿದ್ದು ಲಾಸ್ಟ್ ವೀಕ್ ಟಾಸ್ಕ್ ತಗೊಂಡ್ರೆ, ಇಲ್ಲಿ ಬ್ಯಾಲೆನ್ಸಿಂಗ್ ಟಾಸ್ಕ್ ಇದು ಅವ್ರ ಒಬ್ಬರಿಂದನೇ ಗೆಲ್ಲಕ್ ಸಾಧ್ಯ ಆಯ್ತಾ? ಇಲ್ಲ, ಎಲ್ಲರೂ ಕೂಡ ಇಲ್ಲಿ ಆಡಿದ್ರೇನೆ ಗೆಲ್ಲಕ್ ಆಗ್ತದೆ. ಆ ಒಂದು ಟಾಸ್ಕ್ ಒಬ್ಬರನ್ನೇ ಬಿಟ್ಟಾಗ ಇಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಅದು ಬೇರೆ ಲೆಕ್ಕ. ಇಲ್ಲಿ ರಿಷಾ ಅವ್ರು ಏನೋ ಹೇಳ್ತಾರೆ, ರಿಷಾ ಅವರ ರಾಶಿಕ್ ಅವರು ಹೇಳ್ತಾರೆ ಅವ್ರು ಇದ್ದಿದ್ದ ಟೀಮು ಇಲ್ಲಿ ಸೋಲುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಹೆರಿಟೇಜ್ ಒಂದು ಹಾಲ್ದು ಒಂದು ಇದು ಕೊಟ್ಟಿದ್ರು, ಟಾಸ್ಕ್ ಕೊಟ್ಟಾಗ ಒಂದು ಚಟುವಟಿಕೆ ಮಾಡಬೇಕು ಅಂತಂದಾಗ ಗಿಲ್ಲಿ ಅವರು ಬಾಟ್ಲ್ ಜೋಡ್ಸಕ್ಕೆ ಬರ್ತಾರೆ ಔಟ್ ಟೀಮ್ ಇಂದ. ಮತ್ತೆ ಇಲ್ಲಿ ಧ್ರುವಂತ್ ಅವರು ಕೂಡ ಇಲ್ಲಿ ಬರ್ತಾರೆ. ಆದ್ರೆ ಧ್ರುವಂತ್ ಅವರು ಜೋಡ್ಸಲ್ಲ, ನೀಟಾಗಿ ಬಂದು ತುಂಬಾ ಚೆನ್ನಾಗಿ ಆ ಒಂದು ಬಾಟ್ಲ್ಗಳನ್ನ ಜೋಡಿಸಿ, ಹಾಲಿನ ಬಾಟ್ಲ್ಗಳನ್ನ ಜೋಡಿಸ್ಬಿಟ್ಟು ಇಲ್ಲಿ ಹೋಗ್ತಾರೆ. ಇಲ್ಲಿ ಯಾರಪ್ಪ ತುಂಬಾ ಚೆನ್ನಾಗಿ ಟಾಸ್ಕ್ ಮಾಡಿದ್ದು, ಫಸ್ಟ್ಗೆ ಇಲ್ಲಿ ಬರೋದೇ ಗಿಲ್ಲಿಯವರು. ಧ್ರುವಂತ್ ಅವ್ರು ಬೇಗ ಮಾಡಬಹುದಿತ್ತಲ್ಲ, ಇಲ್ಲಿ ಸೀರಿಯಸ್ ಆಗಿ ಟಾಸ್ಕ್ ಅಂತ ಬಂದಾಗ ತಗೊಂಡಿರ್ಲಿಲ್ಲ ಅಂತ ಅಂದಿದ್ರೆ, ಯಾವುದೇ ಒಂದು ಚಟುವಟಿಕೆ ಇರ್ಬೋದು, ಒಂದು ಸೀರಿಯಸ್ ಆದ ಗೇಮ್ ಇರ್ಬೋದು, ಅವರ ಒಂದು ಎಫರ್ಟ್ ಎಷ್ಟಾಗಬೇಕು ಇಲ್ಲ ಹಾಕ್ತಾನೆ ಇದ್ದಾರೆ. ಬಟ್ ಲಕ್ ಅಂತಾರಲ್ಲ ಕೆಲವೊಂದ್ಸತಿ, ಇಲ್ಲಿ ಲಕ್ ಇರ್ಲಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಗೆಲ್ಲಕ್ಕಾಗಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಇಲ್ಲಿ ಎಫರ್ಟ್ ಹಾಕಿದ್ರೇನೆ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ನೀಟಾಗಿ ಆಗೋದು. ಇಲ್ಲಿ ಗೇಮ್ ಅಂತ ಒಂದೇ ಅಲ್ಲ, ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಆಡ್ಬೇಕಾಗುತ್ತೆ. ಇಲ್ಲಿ ತಮಾಷೆ ಮಾಡ್ತಾ ಇದ್ದಾರೆ, ಒಂದು 100% ತಮಾಷೆ ಇದ್ರೆ 1% ಕಡಿಮೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಗಿಲ್ಲಿಯವ್ರ ಮೇಲೆ ಎಲ್ಲರೂ ಕೂಡ ಆಪಾದನೆ ಹೊರಿಸ್ತಾ ಇರೋದೇ ಇದು. ಇಲ್ಲಿ ಟಾಸ್ಕ್ ಅಂತ ಬಂದಾಗ ಸೀರಿಯಸ್ ಆಗಿ ಆಡಲ್ಲ, ತುಂಬಾ ಓವರ್ ಆಗಿ ತಮಾಷೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಇದೊಂದನ್ನ ಅವರು ಕೂಡ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಗೊತ್ತಾಗ್ತದೆ. ಬಟ್ ಇದು ಸ್ಟೇಟ್ಮೆಂಟ್ ಅಂತ ಬಂದಾಗ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಒಪಿನಿಯನ್ ಇದ್ದೇ ಇರುತ್ತೆ. ಅಂತ ಒಂದು ಓವರ್ ಆಗಿ ಇಲ್ಲೇನು ಗಿಲ್ಲಿ ನಟ ಅವರು ಬೇಕಂತಂದ್ಬಿಟ್ಟು ಎಲ್ಲ ಟಾಸ್ಕಲ್ಲೂ ಕೂಡ ಬೇಕಂತ ಅವರೇನು ಇಲ್ಲಿ ಸೋಲ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರದ್ದು ಟಾಸ್ಕ್ ಬಂದಾಗ ಅವ್ರು ತುಂಬ ಚೆನ್ನಾಗಿ ಇಲ್ಲಿ ಆಡಿದರೆ, ಇಲ್ಲಿ ಟೀಮ್ ಅಂತ ಬಂದಾಗ ಎಲ್ರದ್ದು ಕೂಡ ಎಫರ್ಟ್ ಇರಲೇಬೇಕಾಗುತ್ತೆ. ನೋಡಿ, ಇದಾಗಿದ ತಕ್ಷಣ ಇಲ್ಲಿ ಹಾರ್ಟ್ಗೆ ಚುಚ್ಚೋದು, ಚಾಕು ಚುಚ್ಚೋದು ಒಂದು ಟಾಸ್ಕ್ ಕೊಟ್ರಲ್ಲ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡಿದ್ರು. ಇದರಿಂದ ರಕ್ಷಿತ್ ಅವರು ಒಂದು ಕಲ್ತ್ಕೋಬೇಕಾಗಿರೋದು ಏನಪ್ಪ ಅಂತಂದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಒಪಿನಿಯನ್ ಇತ್ತು. ಅವ್ರ ಮೇಲೆ ಇದ್ದ ಒಂದು ಒಪಿನಿಯನ್ ಬೇರೆಯವ್ರಿಗೆ ಚೇಂಜ್ ಆಗ್ತಿದೆ. ಇಲ್ಲಿ ಅಶ್ವಿನಿ ಗೌಡವ್ರಿಗಂತೂ ಒಂದೇ ಒಪಿನಿಯನ್ ಇತ್ತು ಬಿಡಿ. ಮತ್ತೆ ಇಲ್ಲಿ ಜಾನ್ವಿ ಅವರು, ಅಶ್ವಿನಿ ಅವರು, ಧ್ರುವಂತ್ ಅವರು, ಇವರೆಲ್ರಿಗೂ ಕೂಡ ರಕ್ಷಿತಾ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಒಪಿನಿಯನ್ ಇತ್ತು. ಇಲ್ಲಿ ಸ್ಪಂದನ ಅವ್ರಿಗೆ, ಕಾವ್ಯ ಅವ್ರಿಗೆ ಆ ಒಂದು ಒಪಿನಿಯನ್ ಇಲ್ಲಿ ಚೇಂಜ್ ಆಗ್ಬಿಟ್ಟಿದೆ. ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಆಡ್ತಾ ಇದಾರ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಪಂದನ ಅವ್ರಿಗೂ ಅನಿಸ್ತದೆ, ಕಾವ್ಯ ಅವ್ರಿಗೂ ಇಲ್ಲಿ ಅನಿಸ್ತದೆ. ಒಂದೇ ಒಂದು ಮಿಸ್ಟೇಕ್ ಏನು ಅಂತಂದ್ರೆ, ಇಲ್ಲಿ ನಾಮಿನೇಷನ್ ಅಂತ ಬಂದಾಗ ಸೇವ್ ಮಾಡ್ಬೇಕಾದ್ರೆ ರಘು ಅವ್ರ ಹೆಸರು ಒಂದೇ ಒಂದು ತಗೊಂಡಿದ್ದಕ್ಕೆ ಇಲ್ಲಿ ಈ ರೀತಿಯಾಗಿ ಬಂತು. ನೋಡಿ, ನಾವು ಎಷ್ಟೊಂದು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಕೇವಲ ಒಂದೇ ಒಂದು ತಪ್ಪು, ಚಿಕ್ಕ ತಪ್ಪು ಇಲ್ಲಿ ಮಾಡಿದಾಗ ನಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ದಿವಸ ಇಲ್ಲಿ ಸ್ಪಂದನ ಅವ್ರಿಗೂ ಅನಿಸಿರ್ಲಿಲ್ಲ, ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಅನಿಸಿರ್ಲಿಲ್ಲ. ಇವರು ಈ ರೀತಿಯಾಗಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಏನೋ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ ಅಂತ ಕೂಡ ಇಲ್ಲಿ ಸ್ಪಂದನ ಅವರು ಕೂಡ ಇಲ್ಲಿ ಹೇಳಿದ್ರು, ಕಾವ್ಯ ಅವರು ಕೂಡ ಅದನ್ನೇ ಇಲ್ಲಿ ಹೇಳಿದ್ರು. ಇದನ್ನ ಸ್ವಲ್ಪ ತಿದ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಿಗೆ ಆ ಒಂದು ಒಪಿನಿಯನ್ ಬಂದಿದೆ. ಇಲ್ಲಿ ನೋಡೋರಿಗೆ, ಪ್ರೇಕ್ಷಕರಿಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು, ಈ ಒಂದು ಇಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ನಿಜ, ಬಟ್ ಅಂತ ಒಂದು ಓವರ್ ತಪ್ಪೇನು ಮಾಡಿಲ್ಲ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಬಟ್ ತಪ್ಪು ತಪ್ಪೇ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಇದನ್ನ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಫಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಬರ್ತಾರೆ, ಅವರು ಕೂಡ ರಕ್ಷಿತ್ ಅವ್ರಿಗೆ ಚುಚ್ತಾರೆ. ಮಾಳು ಅವ್ರು ಬರ್ತಾರೆ, ರಾಶಿಕ್ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ರಾಶಿಕ್ ಅವ್ರು ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಬೇರೆಯವ್ರ ಬಗ್ಗೆನೇ ಬರೀ ಥಿಂಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದು ಕಮ್ಮಿ ಆದ್ರೆ ತುಂಬಾನೇ ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಮಾಳು ಅವರು ಹಾಗೆ ಮಾತಾಡ್ತಾ ಇದ್ದಾರೆ, ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅವರು ಏನು ಮಾತಾಡ್ತಾ ಇದ್ದಾರೆ ಇಲ್ಲಿ ಹೇಳಿದ್ರು, ಧ್ರುವಂತ್ ಅವ್ರು ಹಾಗೆ ಮಾತಾಡಿದ್ರು, ಹೀಗೆ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಫಸ್ಟ್ ಅವರಲ್ಲಿರೋ ಒಂದು ಮೈನಸ್ನ ಸರಿ ಮಾಡ್ಕೊಂಡ್ರೆ ಎಲ್ಲರೂ ಮಾಡೋದು ಕೂಡ ತುಂಬಾ ಚೆನ್ನಾಗೇ ಕಾಣಿಸುತ್ತೆ. ಎಲ್ಲರೂ ಕೂಡ ಕೆಟ್ಟದಾಗೆ ಇಲ್ಲಿ ನೋಡಲ್ಲ.
ಎಲ್ಲರೂ ಕೂಡ ಕೆಟ್ಟದಾಗೆ ಇಲ್ಲಿ ಮಾತಾಡಲ್ಲ, ಬೇಕು ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾತಾಡಲ್ಲ. ಇಲ್ಲಿ ಅವ್ರು ಅಪ್ಪಿ ಅಂತಾನೆ ಇಲ್ಲಿ ಕರೆದಿದ್ದು ಮಾಳುವರು, ಅದನ್ನ ಇಲ್ಲಿ ರಾಶಿಕ್ ಅವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರು. ಅದಕ್ಕೆ ಅವರು ಮಾಳುವರು ಕೂಡ ಇಲ್ಲಿ ರಾಶಿಕ್ ಅವ್ರಿಗೆ ಇಲ್ಲ ಬೇಜಾರಾಯ್ತು ಅದು ಮನ್ಸಿಗೆ ಅಂತ ಅಂದ್ಬಿಟ್ಟು ಹಾರ್ಟ್ಗೆ ಚಾಕು ಚುಚ್ಚಿದ್ದು. ಮತ್ತೆ ಅಭಿಷೇಕ್ ಅವರು ಧ್ರುವಂತ್ಗೆ ಇಲ್ಲಿ ಹಾರ್ಟ್ಗೆ ಚಾಕು ಚುಚ್ತಾರೆ. ನೋಡಿ, ಒಬ್ಬೊಬ್ರಿಗೆ ಯಾರ್ಯಾರು ಏನೇನು ಮುಖವಾಡ ಹಾಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ ಇಲ್ಲಿ ಕೆಲವೊಬ್ರು ಸಣ್ಣ ತಪ್ಪೇ ಒಂದು ದೊಡ್ಡ ತಪ್ಪಾಗಿ ಕಾಣಿಸುತ್ತೆ. ಧನುಷ್ ಅವರು ಕೂಡ ಇಲ್ಲಿ ರಕ್ಷಿತ್ ಅವ್ರಿಗೆ ಹೇಳ್ತಾರೆ, ಯಾಕಂತಂದ್ರೆ ಅವ್ರದ್ದು ಈ ವಾರ ಒಂದೇ ಒಂದು ಮಿಸ್ಟೇಕ್ ಆಯ್ತಲ್ವಾ, ಅದಕ್ಕೆ ಇಲ್ಲಿ ಪೂರ್ತಿ ಅವ್ರದ್ದು ಒಂದು ಚಿತ್ರಣ ಏನಿತ್ತು ಅದು ಫುಲ್ಲು ರಿವರ್ಸ್ ಆಗಿ ಇಲ್ಲಿ ಹೊಡೆದಿದ್ದು. ಬಿಗ್ ಬಾಸ್ ಮನೇಲಿರೋ ಸ್ಪರ್ಧಿಗಳಿಗೆ ನಾನು ಹೇಳ್ತಿರೋದು. ಇಲ್ಲಿ ರಕ್ಷಿತ್ ಅವರು ಅದೊಂದೇ ಒಂದು ಮಿಸ್ಟೇಕ್ ಮಾಡಿದಕ್ಕೆ ಎಲ್ರಿಗೂ ಕೂಡ ಇಲ್ಲಿ ಅವ್ರ ಬಗ್ಗೆ ಇದ್ದ ಒಂದು ಒಪಿನಿಯನ್ ಇಲ್ಲಿ ಚೇಂಜ್ ಮಾಡಿಬಿಟ್ಟಿದೆ. ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಬರ್ತಾರೆ, ಮಾಡೋರಿಗೆ ಚುಚ್ತಾರೆ. ಇಲ್ಲಿ ಇವರು ಧ್ರುವಂತ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಹಿಂದೊಂದು ಮುಂದೊಂದು ಮಾತಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ನೋಡಿ, ಇದೆಲ್ಲ ಆಕ್ಟಿವಿಟಿ ಆಗಿದ ತಕ್ಷಣ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಯಾರನ್ನ ಹತ್ರ ಹೋಗಿ ಡ್ರಿಲ್ ಹೊಡಿತಾರೆ ತಲೆಗೆ. ನಾನಿಲ್ಲಿ ರಕ್ಷಿತನ್ಗೆ ಕೊಡಬೇಕು ಅಂತ ಇದ್ದೆ, ಆದ್ರೆ ಕೊಡ್ಲಿಲ್ಲ ಅಂತಂದ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂತಾರೆ. ಸಿಕ್ಕಾಗ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಲ್ಲ. ಆಮೇಲೆ ಹೋಗ್ಬಿಟ್ಟು ಏನೋ ಇಲ್ಲಿ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ, ಏನ್ ಮಾತಾಡಿದ್ದೆ ಅಂತಾನು ಕೂಡ ಇಲ್ಲಿ ಅವ್ರಿಗೆ ಗೊತ್ತಿರಲ್ಲ. ಹೌದು, ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ನೆನಪಿರಲ್ಲ, ಬಟ್ ಈ ರೀತಿಯಾಗಿ ಮಾತಾಡಿರ್ತಾರಲ್ಲ ಆ ಒಂದು ವಿಚಾರ ನೆನಪಿಟ್ಕೊಳ್ಳೇಬೇಕು. ಇಲ್ಲಿ ಧ್ರುವಂತ್ ಅವರು ಮಾತಾಡಿದ್ದೇನೆ ಮಾತಾಡಿಲ್ಲ ಅಂತ ಹೇಳ್ತಿರೋದೆ ಮೇನ್ ಆಗಿ ಅವ್ರಿಗೆ ಇಲ್ಲಿ ಮೈನಸ್ ಹೊಡಿದೆ. ಸ್ವಲ್ಪ ಬಚಾವಾದ್ರು ಅಂತ ಹೇಳ್ಬೋದು ಎಲಿಮಿನೇಷನ್ ಇಂದ ಇವತ್ತ. ಇನ್ನು ನೆಕ್ಸ್ಟ್ ರಘು ಅವ್ರು ಬರ್ತಾರೆ. ಅವರು ಕೂಡ ಇಲ್ಲಿ ರಕ್ಷಿತಾ ಅವ್ರಿಗೆ ಇಲ್ಲಿ ಹಾರ್ಟ್ ತುಂಬಾನೇ ನೋವು ಮಾಡಿದ್ರು ಅಂತ ಚುಚ್ಚಿದ್ರು. ಇಲ್ಲಿ ರಕ್ಷಿತ್ ಅವ್ರು ಏನೊಂದು ರೀಸನ್ ಕೊಟ್ರು, ಅದಕ್ಕೆ ಇಲ್ಲಿ ನಾಮಿನೇಟ್ ಮಾಡಿದಾಗ ಬೇಜಾರು ಆಗ್ಲಿಲ್ಲ. ಅವರೊಂದು ಏನಕ್ಕೆ ನಾಮಿನೇಟ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅವಾಗ ಇಲ್ಲಿ ಬೇಜಾರಾಯ್ತು. ಆಪರ್ಚುನಿಟಿ ಸಿಕ್ತವ್ರಿಗೆ ಸಿಕ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ರು ಅನ್ನೋ ರೀತಿ ಇಲ್ಲಿ ಹೇಳಿದ್ರಲ್ಲ, ಇಲ್ಲಿ ರಘು ಅವ್ರಿಗೆ ಬೇಜಾರಾಗೋದ್ರಲ್ಲಿ ಏನು ಕೂಡ ಇಲ್ಲಿ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ರಕ್ಷಿತ್ ಅವ್ರು ಆ ರೀತಿ ಮಾಡಿದ್ರು. ಎಂತವ್ರಿಗೆ ಆದ್ರೂ ಆ ಒಂದು ಜಾಗದಲ್ಲಿ ಇದ್ದಾಗ ಬೇಜಾರು ಆಗೇ ಆಗುತ್ತೆ. ಇನ್ನು ರಿಷಾ ಅವ್ರು ಬರ್ತಾರೆ, ಜಾನ್ವಿ ಅವರಿಗೆ ಇಲ್ಲಿ ಚುಚ್ತಾರೆ. ಇಲ್ಲಿ ರಿಷಾ ಅವ್ರು ಕೊಟ್ಟಿದ್ ರೀಸನ್ ಕರೆಕ್ಟ್ ಆಗಿತ್ತು. ಈ ಸತಿ ನೋಡಿ ಕರೆಕ್ಟ್ ಆಗಿ ಕೊಟ್ರು. ಯಾಕೆ ಹೇಳಿ, ಅವ್ರ ಟೀಮಲ್ಲೇ ಈ ಒಂದು ಬಕೆಟ್ ಟೀಮಲ್ಲೇ ಇದ್ದಾಗ ಇಲ್ಲಿ ರಿಷಾ ಅವ್ರು ಅದರಿಂದ ಈಚೆ ಬಂದಿದ್ದಾರೆ. ಇಲ್ಲಿ ಮೇನ್ ಆಗಿದ್ದೇನಪ್ಪ ಅಂತಂದ್ರೆ ಇವರಲ್ಲೇ ಇಲ್ಲಿ ಕಿತ್ತಾಟ ಆಗ್ತಿದೆ, ಅದಕ್ಕೆ ಸ್ವಲ್ಪ ಈಚೆ ಬಂದಿದ್ದಾರೆ. ಇಲ್ಲಿ ಸ್ವಲ್ಪ ಹುಷಾರಾಗಿ ಆಡಿದ್ರೆ ಗೇಮ್ ಅಂತ ಕೊಟ್ಟಾಗ ರಿಷಾ ಅವರು ಇನ್ನೊಂದು ಸ್ವಲ್ಪ ದಿವಸ ಇಲ್ಲಿ ಇರ್ಬೋದು. ಇಲ್ಲ ಅಂತಂದ್ರೆ ಈ ವೀಕು ಇಲ್ಲಿ ಕಾಕ್ರೋಚ್ ಅವ್ರು ಬಂದವ್ರೆ, ನೆಕ್ಸ್ಟ್ ವೀಕ್ ಇಲ್ಲಿ ರಿಷಾ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಎಲ್ಲ ಇದೆ. ನೆಕ್ಸ್ಟ್ ಇಲ್ಲಿ ಸುದಿ ಅವ್ರು ಬರ್ತಾರೆ, ಅವರು ಕೂಡ ಮಾಡೋರ್ಗೆ ನೋವು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹಾರ್ಟ್ಗೆ ಚುಚ್ತಾರೆ. ನೆಕ್ಸ್ಟ್ ಇಲ್ಲಿ ಜಾನ್ವಿ ಅವರು ರಾಶಿಕಾ ಅವರಿಗೆ ಚುಚ್ತಾರೆ. ಯಾಕಂದ್ರೆ ಇವ್ರಿಗೆ ಜಗಳ ಆಗಿದೆ. ಇಲ್ಲಿ ಸೇವ್ ಆಗ್ಬೇಕಿರ್ತಲ್ಲ, ಒಂದು ಚಾನ್ಸ್ ಮಿಸ್ ಮಾಡೋದ್ರಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಕರೆಕ್ಟೇ, ಅವ್ರು ಇಲ್ಲಿ ಮಿಸ್ ಮಾಡಿದ್ರು. ನೆಕ್ಸ್ಟ್ ಸ್ಪಂದನ ಅವ್ರು ಕೂಡ ಇಲ್ಲಿ ರಾಶಿಕಾ ಅವ್ರಿಗೆ ಇಲ್ಲಿ ಚುಚ್ತಾರೆ. ಅದೇ ಅವ್ರದ್ದೊಂದು ಮಿಸ್ಟೇಕ್ ಏನಿತ್ತು ಅದನ್ನೇ ಇಲ್ಲಿ ಹೇಳ್ತಾರೆ. ಮತ್ತೆ ಕಾವ್ಯ ಅವರು ಕೂಡ ರಕ್ಷಿತ್ ಅವ್ರಿಗೆ, ಇಲ್ಲಿ ಗಿಲ್ಲಿ ಅವರು ಧ್ರುವಂತ್ ಅವ್ರಿಗೆ ಇಲ್ಲಿ ಮನ್ಸಿಗೆ ಬೇಜಾರು ಮಾಡೋದು ಅಂತ ಇಲ್ಲಿ ಚುಚ್ಚಿದ್ರಲ್ಲ. ಇಲ್ಲಿ ನಿಜವಾಗ್ಲೂ ಕೂಡ ಧ್ರುವಂತ್ ಅವ್ರು ಹೇಳಿದ್ದು ಇಲ್ಲಿ ಗಿಲ್ಲಿಯವ್ರಿಗಲ್ಲ, ಗಿಲ್ಲಿಯವ್ರ ಅಭಿಮಾನಿಗಳಿಗೂ ಕೂಡ ಇಲ್ಲಿ ತುಂಬಾನೇ ನೋವಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೋವಾಗಿದೆ ಆ ಒಂದು ವಿಚಾರ. ಯಾರು ಹೇಗಾದ್ರೂ ಬಟ್ಟೆ ಹಾಕ್ಲಿ ಗುರು, ಇವ್ರಿಗೇನಾಗಬೇಕು, ಅವ್ರು ಶ್ರೀಮಂತನೋ ಬಡವನೋ ಏನಾದ್ರೂ ಇರ್ಲಿ. ಇಲ್ಲಿ ಶರ್ಟಿನ ವಿಚಾರ ಕೂಡ ಇಲ್ಲಿ ಗಿಲ್ಲಿಯವರು ಹೇಳಿದ್ರು. ಹೌದು, ಇವಾಗ ನಾವು ಕೊಟ್ಟಿದೀವಿ ಅಂತಂದ್ರೆ ಅಷ್ಟು ಜನಗಳ ಮುಂದೆ ಇಲ್ಲಿ ಹೇಳೋ ಒಂದು ನೆಸೆಸಿಟಿ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಆ ರೀತಿ ಅವ್ರು ಮಾಡ್ತಾರೆ ಅಂತ ಗೊತ್ತಿದ್ರೆ ಅವ್ರು ಕೊಡ್ಲೇಬಾರ್ದಿತ್ತು. ಗಿಲ್ಲಿಯವ್ರಿಗೆ ಇಸ್ಕೊಂಡಿರೋರು ತಪ್ಪಲ್ಲ, ಕೊಟ್ಟಿರೋದು ತಪ್ಪಿರುತ್ತೆ ತಾನೆ. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೆ ಬೇಜಾರಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ರಕ್ಷಿತ್ ಅವರು ಧ್ರುವಂತ್ ಅವ್ರನ್ನ ಚೂಸ್ ಮಾಡ್ಬಿಟ್ಟು ಇಲ್ಲಿ ಚುಚ್ತಾರೆ. ಇಲ್ಲಿ ಅವ್ರು ಕೊಟ್ಟಿರೋ ಪ್ರತಿ ಒಂದು ಪಾಯಿಂಟ್ ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು. ನೋಡಿ, ಒಂದೊಂದ್ಸತಿ ಮಿಸ್ಟೇಕ್ ಮಾಡಲ್ಲ, ಕರೆಕ್ಟ್ ಆಗಿ ಇಲ್ಲಿ ಹೇಳ್ತಾರೆ. ಅಣ್ಣ ಅಲ್ಲ, ಯಾಕಂತಂದ್ರೆ ಅಣ್ಣ ಆಗಕ್ ಚಾನ್ಸೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಮಲ್ಲಮ್ಮ ಅವ್ರ ವಿಚಾರ ಕೂಡ ಇಲ್ಲಿ ಎತ್ಕೊಂಡ್ರು. ನಿಜವಾಗ್ಲೂ ಕೂಡ ಮಲ್ಲಮ್ಮ ಅವ್ರು ಹೋಗಕ್ಕೆ ಇಲ್ಲಿ ಧ್ರುವಂತ್ ಅವ್ರು ಒಂದ್ ರೀತಿ ಕಾರಣ ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ಯಾಕಂದ್ರೆ ಅವ್ರನ್ನ ಇಟ್ಕೊಂಡು ಒಂದು ಪ್ಲೇ ಕಾರ್ಡ್ ತರ ಯೂಸ್ ಮಾಡ್ಕೊಂಡ್ರು. ಅವ್ರು ಹೋಗಿದ ತಕ್ಷಣ ರಕ್ಷಿತ್ ಅವ್ರನ್ನ ಇಲ್ಲಿ ಮಾತಾಡ್ಸ್ಬಿಟ್ಟು ಹೇಗ ಒಂದು ಸಿಂಪತಿ ಕಾರ್ಡ್ ಗಿಟ್ಟಿಸ್ಕೊಂಬಿಡೋಣ ಅಂತ ಹೋದ್ರು. ಇಲ್ಲಿ ರಕ್ಷಿತ್ ಅವ್ರ ಬಳೆಗೆ ಬೀಳ್ಲಿಲ್ಲ. ಇಲ್ಲಿ ಅವ್ರು ಹೇಳಿದ್ರು, ನಾನು ಕೂಡ ಸುಮಾರು 6 ತಿಂಗಳು ಇಲ್ಲಿ ಕಷ್ಟಪಟ್ಟು ಎಂತ ಗೊತ್ತುಂಟ ಗಾಯ್ಸ್ ಅಂತ ಹೇಳ್ಕೊಂಡೆ ನಾನು ಇಲ್ಲಿ ಬಂದಿರೋದು, ಬೇಕಿದ್ರೆ ನಮ್ಮ ವಿಡಿಯೋನ ಕೂಡ ಇಲ್ಲಿ ನೀವು ನೋಡಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತಂದ್ರೆ ತುಂಬಾನೇ ಕಷ್ಟಪಟ್ಟ ಇಲ್ಲಿ ಬಂದಿರ್ತಾರೆ. ಅದನ್ನ ಇಲ್ಲಿ ರಕ್ಷಿತ್ ಅವರು ಧ್ರುವಂತವ್ರಿಗೆ ನೀಟಾಗಿ ಅರ್ಥ ಮಾಡಿಸಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಅಣ್ಣ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಅಣ್ಣ ಆಗಕ್ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಹೌದು, ಯಾವುದೇ ಒಂದು ಸಮಯ ಸಂದರ್ಭ ಇದ್ದಾಗ ಇಲ್ಲಿ ಯೂಸ್ ಮಾಡ್ಕೊಳಕ್ ನೋಡ್ತಾರೆ. ನಾನು ಅಣ್ಣ, ನೀನ್ ತಂಗಿ, ನಮ್ದು ಫ್ರೆಂಡ್ಶಿಪ್ ಅಂತ ಅಂದ್ಬಿಟ್ಟು. ಇಲ್ಲಿ ಬಿಗ್ ಬಾಸ್ ಮನೇಲಿ ಇರೋವರೆಗೂ ಯಾವುದೇ ಒಂದು ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು, ಏನೇ ಒಂದು ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಯಾವುದು ಕೂಡ ವರ್ಕ್ ಆಗಲ್ಲ. ಇದು ಸ್ವಲ್ಪ ಇವಾಗ ರಕ್ಷಿತವ್ರಿಗೆ ಅರ್ಥ ಆಗ್ತದೆ. ಮತ್ತೆ ಧ್ರುವಂತವ್ರು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಪ್ಲೇ ಕಾರ್ಡ್ ಯೂಸ್ ಮಾಡಿದ್ರೆ, ಸದ್ಯಕ್ಕೆ ಅವ್ರು ಯೂಸ್ ಮಾಡಿದ್ರೆ ಯಾವುದು ಕೂಡ ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಗುಣಗಳು ಗೊತ್ತಾಗೋಗ್ಬಿಟ್ಟಿದೆ ಧ್ರುವಂತ್ ಅವ್ರು ಏನು ಅಂತ ಅಂದ್ಬಿಟ್ಟು. ಇನ್ನು ಸೂರಜ್ ಅವ್ರು ಬರ್ತಾರೆ, ಇಲ್ಲಿ ರಕ್ಷಿತ್ ಅವ್ರಿಗೆ ಚುಚ್ತಾರೆ. ನೋಡಿ, ಟೋಟಲ್ ಆಗಿ 6 ಜನ ಆಯ್ಕೆಗಳು ಇಲ್ಲಿ ಚೇಂಜ್ ಆಗ್ಬಿಟ್ಟಿದೆ ರಕ್ಷಿತ್ ಅವ್ರ ಮೇಲೆ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಇಲ್ಲಿ ರಕ್ಷಿತ್ ಅವರು ಹುಷಾರಾಗಿ ಆಟ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಏನೊಂದು ಮೈನಸ್ ಇದೆಯೋ ಅವ್ರದ್ದು ಪಾಯಿಂಟ್ಗಳು, ಅಲ್ಲಿ ಸ್ವಲ್ಪ ತಿದ್ಕೊಂತಾ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇಲ್ಲಿ 4 ಜನನ ಇಲ್ಲಿ ನಿಲ್ಲಿಸ್ತಾರೆ. ನಾನು ಪ್ರೋಮೋ ಬಿಟ್ಟಾಗೂ ಕೂಡ ಇಲ್ಲಿ ಹೇಳಿದೆ ಜಾನ್ವಿ ಅವ್ರು ಹೋಗಕ್ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟು. ಜಾನ್ವಿ ಅವರು, ಸುದಿ ಅವರು, ಮತ್ತೆ ಇಲ್ಲಿ ರಘು ಅವರು,
ಮತ್ತೆ ರಿಷಾ ಅವರು 4 ಜನಕ್ಕೂ ಕೂಡ ಇಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿ ರಿಷಾ ಅವರು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನಿರುತ್ತೆ ಅದನ್ನ ಕಳ್ಕೊಂಡಿರ್ಲಿಲ್ಲ. ಇಲ್ಲಿ ಎಂಡಿಂಗ್ ಈಚೆ ಬಂದ್ರಲ್ಲ ಕಾಕ್ರೋಚ್ ಸುದ್ದಿ ಅವರು, ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಅವ್ರನ್ನ ಅವರೇ ಇಲ್ಲಿ ಡಮ್ಮಿ ಮಾಡ್ಕೊಂಡ್ಬಿಟ್ರು, ಅದಕ್ಕೆ ಇಲ್ಲಿ ಮೇನ್ ಆಗಿ ಬಂದ್ರು ಅಂತ ಅಂದ್ಬಿಟ್ಟು. ಇಲ್ಲಿ ಕಾಕ್ರೋಚ್ ಸುದ್ದಿ ಅವ್ರ ವೈಫ್ ಕೂಡ ಅದನ್ನೇ ಹೇಳಿದ್ದು, ಇಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಅವ್ರ ಸಹವಾಸ ಬಿಟ್ಟಿದ್ರೆ ತುಂಬಾ ಚೆನ್ನಾಗಿ ಆಡಿದ್ರೆ ಅವ್ರು ಇನ್ನೂ ಸ್ವಲ್ಪ ದಿವಸ ಇರ್ಬೋದಿತ್ತು ಅಂತ ಅಂದ್ಬಿಟ್ಟು. ನೋಡಿ ಅವ್ರಿಗೆ ಈ ಒಂದು ಒಪಿನಿಯನ್ ಇದೆ ಅಂತಂದ್ರೆ ಇಲ್ಲಿ ಕರ್ನಾಟಕದ ಜನತೆಗೆ ಆ ರೀತಿಯಾಗಿ ಒಪಿನಿಯನ್ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಏನೂ ಕೂಡ ತಲೆ ಕೆಡಿಸ್ಕೊಳ್ಳೋ ವಿಚಾರಣೆ ಇಲ್ಲಿ ಇಲ್ಲ. ರಘು ಅವ್ರಿಗೆ ಇಲ್ಲೊಂದು ಮಾತು ಕೇಳ್ತಾರೆ, ಅಂದ್ರೆ ಎಲ್ಲರಿಗೂ ಕೂಡ ಒಂದು ಕ್ವಶನ್ ಕೇಳ್ಕೊಂಡ್ ಬರ್ತಾರೆ. ಇಲ್ಲಿ ಜಾನ್ವಿ ಅವ್ರು ಹೇಳಿದ್ರಲ್ಲ, ಈ ಒಂದು ಯೋಚನೆಯಲ್ಲಿ ಆಟ ಆಡೋದಕ್ಕೆ ಬಂದಿದ್ರೆ ತುಂಬಾನೇ ಚೆನ್ನಾಗಿರೋದು. ಇಲ್ಲಿ ರಾಶಿಕ್ ಅವ್ರದೇ ಮೇನ್ ಮಿಸ್ಟೇಕು. ಎಲ್ಲರೂ ಕೂಡ ಹೇಳಿದ್ರು ಸೇವ್ ಆಗಿ ಅಂತ ಅಂದ್ಬಿಟ್ಟು, ಅದೇ ಸೇವ್ ಮಾಡಿ ಅಥವಾ ನೀವರು ಸೇವ್ ಆಗಿ ಅಂತ ಹೇಳಿದ್ರೆ ಇಲ್ಲಿ ಕೇಳಲಿಲ್ಲ. ಆ ಒಂದು ಟೈಮಲ್ಲಿ ದುರಾಂಕಾರ ತೋರಿಸಿದ್ರು ಅಂತ ಕೂಡ ಇಲ್ಲಿ ಬೈದಿದ್ರು. ಇಲ್ಲಿ ಜಾನ್ವಿ ಅವರು ಸೇವ್ ಆಗಿದ ತಕ್ಷಣ ಒಂದು ಮಾತು ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೂ ಮುಂಚೆ ರಘು ಅವರು ಹೇಳ್ತಾರೆ, ನೀವೀಗ ಕ್ಯಾಪ್ಟನ್ ಆಗಿದ್ರೆ ಒಂದ್ ವೇಳೆ ನೀವು ಹೋದ್ರೆ ಯಾರಿಗೆ ಇಲ್ಲಿ ಕ್ಯಾಪ್ಟನ್ಸಿ ಬಿಟ್ಕೊಡ್ತೀರಾ ಅಂತಂದ್ರೆ ಇಲ್ಲಿ ಗಿಲ್ಲಿಯವರಿಗೆ ಬಿಟ್ಕೊಡ್ತೀರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರು ಕಾಮಿಡಿ ಮಾಡ್ಬೋದು, ಬಟ್ ಆದ್ರೆ ಅವ್ರದ್ದೊಂದು ಥಾಟ್ ಏನಿದೆ ಅದು ತುಂಬಾನೇ ಚೆನ್ನಾಗಿದೆ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಹೇಳೋದು, ಕೆಲವೊಂದು ಸನ್ನಿವೇಶದಲ್ಲಿ ನಾವು ಏನೇ ಒಂದು ಕಾಮಿಡಿ ಮಾಡಿದ್ರು ಕೂಡ ನಮ್ಮ ಒಂದು ಥಾಟಿಂಗ್ ಬೇರೆ, ನಮ್ದೊಂದು ಥಾಟ್ ಏನಿದೆ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಅರ್ಥ ಆಗಿರುತ್ತೆ. ನಾವಿಲ್ಲಿ ಏನ್ ಥಿಂಕ್ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ಕೆಲವೊಬ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಕೆಲವೊಬ್ರಿಗೆ ನಾನು ಹೇಳ್ತಾ ಇರೋದು, ಇವಾಗ ರಘು ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಸ್ವಲ್ಪ ಫ್ರೆಂಡ್ಶಿಪ್ ಕೂಡ ಚೆನ್ನಾಗೇ ಇದೆ. ಗಿಲ್ಲಿ ಅವರು ಏನು ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ, ಕಾಮಿಡಿ ಮಾಡ್ತಾರೆ ಹೌದು, ಬೇರೆ ಎಲ್ಲಾ ವಿಚಾರಗಳು ಇಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ ಇಲ್ಲಿ ನಿಭಾಯಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವರೇ ಇಲ್ಲಿ ಹೇಳಿದ್ರು. ಸದ್ಯ ಇಲ್ಲಿ ಇವರು ಜಾನ್ವಿ ಅವ್ರು ಹೇಳ್ತಾರಲ್ವಾ, ತಪ್ಪಾಗೋಯ್ತು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವ್ರು ನಾಮಿನೇಟ್ ಆದಾಗೂ ಕೂಡ ಇಲ್ಲಿ ಅಳ್ತಾರೆ, ಮತ್ತೆ ಇಲ್ಲಿ ಸೇವ್ ಆದ್ರೂ ಕೂಡ ಇಲ್ಲಿ ಅಳ್ತಾರೆ. ಅದನ್ನ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ರಾಶಿಕ್ ಅವ್ರು ತಪ್ಪು ಮಾಡ್ಲಿಲ್ವಾ, ಇಲ್ಲಿ ಸುದ್ದಿ ಅವ್ರನ್ನ ಸೇವ್ ಮಾಡೋದಿತ್ತು, ಅದನ್ನ ಬಿಟ್ಬಿಟ್ಟು ಆಪೋಸಿಟ್ ಟೀಮ್ ಮೇಲೆ ಇಲ್ಲಿ ಹಾಕಿದ್ರೆ, ಯಾಕಂದ್ರೆ ಅವ್ರು ಫಸ್ಟೇ ಸೇವ್ ಆಗಿದ್ರು ಮತ್ತೆ ಅವ್ರನ್ನ ಇಲ್ಲಿ ಈಚೆ ಕಳಿಸ್ಬಿಟ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಮತ್ತೆ ಮಾಡುವವರು ಇಲ್ಲಿ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ರು, ಯಾಕಂದ್ರೆ ಅವ್ರು ಒಪ್ಲಿಲ್ಲ ಸುದ್ದಿಯವ್ರು ಹೋಗೋಕ್ಕೆ. ಇದು ಮೇನ್ ರೀಸನ್ ಇಲ್ಲಿ ಮಾಡುವವ್ರ ಮೇಲೆ ಹೆತ್ತಾಕ್ದಂಗೆ ಆಯ್ತು. ಜಾನ್ವಿ ಅವರು ಫಸ್ಟ್ ಆಫ್ ಆಲ್ ಇಲ್ಲಿ ಮೇನ್ ಅವ್ರು ನಾಮಿನೇಟ್ ಆಗಿದ್ದು ಒಂದಾದ್ರೆ ಇಲ್ಲಿ ಜನಗಳು ಉಳಿಸ್ಕೊಳ್ಬೋದಿತ್ತಲ್ಲ, ಏನಕ್ಕೆ ಉಳಿಸ್ಕೊಂಡಿಲ್ಲ ಅಂತಂದ್ರೆ ಅವ್ರು ಆಟ ಆಡಿಲ್ಲ. ಮೋಸ್ಟ್ಲಿ ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಏನಾಯ್ತು ಅಂತಂದ್ರೆ ಬಕೆಟ್ ಟೀಮ್ ಇಂದ ಒಬ್ರು ಇಲ್ಲಿ ಹೋಗ್ಬಿಟ್ರಲ್ಲ ಅಂತ ಬೇಜಾರಾಯ್ತು, ಅಥವಾ ಜಾನ್ವಿಯವರು ವಾಪಸ್ ಬಂದ್ರು ಅಂತ ಬೇಜಾರಾಯ್ತು. ಒಟ್ಟಿನಲ್ಲಿ ಅಳ್ತಿದ್ರು. ಹೊರಗಡೆ ಹೋದ್ರು ಕೂಡ ಇಲ್ಲಿ ಜಾನ್ವಿಯವರು ಹೊರಗಡೆ ಅಂದ್ರೆ ಈಚೆ ನಿಂತಾಗೂ ಕೂಡ ಇಲ್ಲಿ ಅಳ್ತಿದ್ರು, ಮತ್ತೆ ಇಲ್ಲಿ ಒಳಗಡೆ ಬಂದಾಗೂ ಕೂಡ ಇಲ್ಲಿ ಅಳ್ತಿದ್ರು. ಒಬ್ಬೊಬ್ರಿಗೆ ಒಂದೊಂದರ ಇಲ್ಲಿ ರೀಸನ್ ಇತ್ತು. ಈಚೆ ಹೋಗಿ ನಿಂತಾಗೂ ಕೂಡ ಇಲ್ಲಿ ಅಳ್ತಾರೆ, ಒಳಗಡೆ ಬಂದ ಮೇಲೂ ಕೂಡ ಇಲ್ಲಿ ಅಳ್ತಾರೆ. ಆದ್ರೆ ಅಳೋದ್ರಿಂದ ಏನು ಯೂಸ್ ಇಲ್ಲ. ಅವ್ರು ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡು ಆಟ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ಎಪಿಸೋಡು ಚೆನ್ನಾಗಿತ್ತು. ಯಾರ್ಯಾರಿಗೆ ಏನೇನು ಬುದ್ಧಿ ಹೇಳಬೇಕಿತ್ತು, ಯಾರ್ಯಾರ ಮೇಲೆ ಯಾರ್ಯಾರಿಗೆ ಏನೇನು ಒಪಿನಿಯನ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲಿ ಹಾಳ ಆಗಿದೆ. ಕೆಲವೊಬ್ರು ಸ್ಪರ್ಧಿ ಮೇಲೆ ಇಟ್ಕೊಂಡಿರೋದು, ಎಕ್ಸಾಂಪಲ್ ತಗೊಳ್ಳೋದ್ರೆ ರಕ್ಷಿತಾ ಅವ್ರ ಮೇಲೆ ಸ್ವಲ್ಪ ಜನಗಳಿಗೆ ಈಗ ಸ್ಪರ್ಧಿಗಳಿಗೆ ಒಂದು ಒಪಿನಿಯನ್ ಚೇಂಜ್ ಆಗಿಬಿಟ್ಟಿದೆ. ಆ ಒಂದು ಒಪಿನಿಯನ್ ಮುಂದಿನ ದಿವಸಗಳಲ್ಲಿ ಚೇಂಜ್ ಆಗುತ್ತಾ ಹಾಗೆ ಇರುತ್ತಾ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಓವರ್ ಆಗಿ ಇವತ್ತಿನ ಎಪಿಸೋಡ್ ನೋಡಿದಾಗ ನಿಮಗೇನು ಅನಿಸ್ತು, ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಇದೆ, ಮತ್ತೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.